ಅಲ್ಲಿ ಆಡುವಾಗ ಮಕ್ಕಳು ಮುರಿದು ಇಲ್ಲಿ ಒಂದು ಹುಡುಗ ಬಿದ್ದು ಕಾಲು ಮುರಿದಿದೆ ಸರ್, ಅವ್ರದ್ದು ಕೈ ಮುರಿದಿದೆ. ಆ ಹುಡುಗರ ಪರಿಸ್ಥಿತಿ ಇವತ್ತು ಬ್ಯಾಡ್ಮಿಂಟನ್ ಆಡೋ ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದೆ. ಟೈಲ್ಸ್ ಎಲ್ಲ ಹಾಳಾಗಿದೆ, ಇದೆಲ್ಲ ಕಿತ್ಕೊಂಡ್ ಬಂದಿದೆ, ಹುಡ್ಡು ಹೋಯ್ತು ನೋಡಿ, ಅಲ್ಲಿ ನೋಡಿ 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 ಇದು ಟೈಲ್ಸ್ ನೋಡಿ, ಇದು ನೋಡಿ ಹುಡ್ಡು ಕಿತ್ತೋಗಿದೆ. ಬಳ್ಳಾರಿ ಸ್ಟೇಡಿಯಂ ಕೋರ್ಟ್ ಇದು ಸರ್. ಈಗ ನಾವು ಹೆಲ್ತ್ಗೋಸ್ಕರ ಯಾವುದಾದ್ರೂ ಒಂದು ಸ್ಪೋರ್ಟ್ಸು ವಾಕಿಂಗು ಮಾಡಬೇಕಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಚೆನ್ನಾಗಿ ಇಟ್ಕೋಬೇಕಂತ. ಆದರೆ ಇಲ್ಲಿ ಬಂದರೆ ಇನ್ನು ನಮ್ಮದು ಹೆಲ್ತ್ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನೀ ಇಂಜುರಿ, ಕಾಲು ಇಂಜುರಿ ಇವೆಲ್ಲ ಆಗಿ ಎಷ್ಟೊಂದು ಜನ ಬಿದ್ದಿದ್ದಾರೆ, ಆಡೋಕ್ಕೆ ಬರ್ತಾನೂ ಇಲ್ಲ. ಈಗ ನೀವು ಬೇಕಾದ್ರೆ ಎಲ್ಲ ಕೋರ್ಟಲ್ಲಿ ಹೋಗಿ ಚೆಕ್ ಮಾಡಿ, ಎಲ್ಲ ಬೋರ್ಡೆಲ್ಲ ಎದ್ಬಿಟ್ಟಿದೆ, ಎಲ್ಲ ತೆಗ್ದಿನ್ನೇ ಇದೆ. ಓಕೆನಾ? ಇದು ಡಿಸ್ಟ್ರಿಕ್ಟ್ ಇದು. ಸೊ ಡಿಸ್ಟ್ರಿಕ್ಟ್ ಅಂದರೆ ಹೆಂಗೆ ಇರಬೇಕು ಆ್ಯಕ್ಚುಲಿ, ಬಂದು ನೋಡೋಕ್ಕೆ ಜನರು ಇದನ್ನೊಂದು ಎಕ್ಸಾಂಪಲ್ ಥರ ತಗೊಂಡೋಗಿ ತಮ್ಮ ತಾಲೂಕಲ್ಲಿ ತಮ್ಮ ಊರಲ್ಲಿ ಮಾಡಬೇಕು. ಆದ್ರೆ ಇದನ್ನು ನೋಡಿದರೆ ಹಂಗೋ ಈ ಥರ ಯಾರು ಮಾಡೋಕ್ಕೆ ರೆಡಿನೇ ಇರಲ್ಲ, ಬೇಡ ಬಿಡಪ್ಪ ಅಂತ ಯಾರು ಇನ್ವಾಲ್ವ್ ಆಗಲ್ಲ ಅವಾಗ. ಸೊ ಏನು ಡೆವಲಪ್ ಮಾಡ್ತಾ ಇದ್ದಾರೆ ನಮ್ಮ ಪಾಸ್ಟ್ 3 years ನಾವು ಇದನ್ನು ನೋಡ್ತಾ ಇದ್ದೀವಿ. ಹೆಸ್ರಿಗೆ ಹೇಳೋಕ್ಕೆ ಮಾತ್ರ 6 ಕೋರ್ಟ್ ಇದ್ದಾವೆ, ಇದರ ರನ್ನಿಂಗ್ ಮಾತ್ರ ಬರೀ 3 ಕೋರ್ಟ್ ಇದೆ ಇದರಲ್ಲಿ. ಸೊ ಹೇಳಿ ನಾವು ಸಾಕಾಗೋಗಿದೆ, ಇನ್ನು ಯಾವ ಡೆವಲಪ್ ಮಾಡ್ತಾರೆ ನೋಡಬೇಕು. ಮತ್ತು ನೋಡೋಕ್ಕೆ ಮಿನಿಸ್ಟ್ರಸ್ ಇದ್ದಾರೆ ಇಲ್ಲೆಲ್ಲ, ಏನೋ ಸ್ಪೋರ್ಟ್ಸ್ ಮಿನಿಸ್ಟ್ರ್ ಅಂತೆ. ಇಲ್ಲಿ ಎಷ್ಟು ಟೂರ್ನಮೆಂಟ್ಸ್ ಕಂಡಕ್ಟ್ ಮಾಡಿದ್ದಾರೆ ಇಲ್ಲಿ, ಅದು ನಮ್ಮ ಕ್ವಶನ್ನು ಸರ್. ನಾವು DC ಹೋಗಿ ಎಲ್ಲ ಎಷ್ಟೊಂದು ಸತಿ ಹೇಳಿ ಬಂದಿದ್ದೀವಿ ಅದನ್ನೆಲ್ಲ. ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ, ನೋಡ್ತೀವಿ ಅಂತ ಹೇಳ್ತಾರೆ. ಒಂದು ಯಾವುದೋ ಫಂಡು ಬಂದಿದೆ ಅಂತಾರೆ, ಅದು ಆಲ್ರೆಡಿ ಬಂದು 1.5 year ಆಯ್ತು ಅಂತಾರೆ. ಅದನ್ನೇನು ಮಾಡಿದ್ದಾರೆ ಆ ಫಂಡ್ ಬಂದು? ನಾವು ಹೇಳಿದ್ರೆ ಎಷ್ಟೇ ಫಂಡ್ಸ್ ಅವ್ರಿಗೆ ಸ್ವಲ್ಪ ಫಂಡ್ಸ್ ಬಂದಿದ್ದರೆ ಅಟ್ಲೀಸ್ಟ್ ಆ ಒಂದೊಂದು ಕೋರ್ಟನ್ನಾದರೂ ರೆಡಿ ಮಾಡಲಿ. ಬೈ ದ ಟೈಮ್ ದೇ ಗೆಟ್ ದ ಗುಡ್ ಫಂಡ್ಸ್ ಅಥವಾ ಮೋರ್ ಫಂಡ್ಸ್, ಆ 1 ಕೋರ್ಟನ್ನು ರೆಡಿ ಮಾಡಲಿ, 2 ಕೋರ್ಟನ್ನು ರೆಡಿ ಮಾಡಲಿ. ದೊಡ್ಡ ಫಂಡ್ಸ್ ಬಂದಾಗ ಅವಾಗ 6 ರೆಡಿ ಮಾಡಲಿ ಅಲ್ವಾ? ಇಲ್ಲ ಇಷ್ಟು ದೊಡ್ಡ ಸ್ಪೇಸ್ ಇಟ್ಕೊಂಡು ಏನು ಯೂಸ್? ಎಲ್ಲ ಬೋರ್ಡ್ಸ್ ಎಲ್ಲ ಎದ್ಬಿಟ್ಟಿದೆ, ಅದೇ ಕೆಳಗಡೆ ಇರೋ ಬೋರ್ಡ್ಸ್ ಎಲ್ಲ ಎದ್ಬಿಟ್ಟಿದ್ದಾವೆ. ಆ ಮ್ಯಾಟ್ ಎಲ್ಲ ಅರ್ಧೋಗ್ಬಿಟ್ಟಿದೆ. ಈ ಮ್ಯಾಟ್ ಕ್ವಾಲಿಟಿನೂ ಮ್ಯಾಟ್ ಅಲ್ಲ ಇದು. ಕರೆಂಟ್ ಹೋದರೆ ಇಲ್ಲಿ ಮತ್ತು ಕರೆಂಟ್ ಬರೋ ತನಕ ನಮಗೆ ಆಪ್ಷನ್ಸ್ ಇಲ್ಲ ಆಡಲಿಕ್ಕೆ. ಸೊ ಜನ್ರೇಟ್ ಇದೆ, ಹೆಸ್ರಿ ಜನ್ರೇಟ್ ಇದೆ. ಯಾವಾಗ ಕೇಳಿದ್ರೆ ಡೀಸೆಲ್ ಇಲ್ಲ, ಇಂಡೆಂಟ್ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲ ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂದೇಳಿ ನಾವಿಲ್ಲಿ ಯಾರು ಪಾರ್ಟಿಸಿಪೇಷನ್ ಇರ್ತೀವಿ ಅವ್ರವ್ರ ಕೋರ್ಟಲ್ಲಿ ನಾವೇ ದುಡ್ಡು ಕೊಡ್ತೀವಿ, ನಾವೇ ರೆಡಿ ಮಾಡ್ಕೋತೀವಿ. ಹಂಗಾದ್ರೂ ಬಿಡ್ಬೇಕು ಫ್ರೀಡಮ್. ಸರ್ 1 ವರ್ಷ ಮುಂಚೆ 1,04,00,000 ವೆಚ್ಚದಲ್ಲಿ ಇದು ಕೋರ್ಟು ರೆಡಿ ಮಾಡಿದರು. ಇದು ನಿರ್ಮಿತ ಕೇಂದ್ರ ಕೊಟ್ಟಿದ್ದರೆ ಅವರು ಅದರಲ್ಲಿ ಬೇಕಾರಾದ ಕೆಲಸ ಮಾಡಿ ಅದರಲ್ಲಿ ಕ್ವಾಲಿಟಿ ಇಲ್ದಂಗೆ ಮ್ಯಾಟ್ಗಳು, ಕ್ವಾಲಿಟಿ ಇಲ್ದಂಗೆ ಸ್ಟೇಡಿಯಮ್ ಎಲ್ಲ ರೆಡಿ ಮಾಡಿದರು. ಅದಕ್ಕೆ ಇದು ಒಂದು 6 ತಿಂಗಳಲ್ಲೇ ಈ ಸ್ಟೇಡಿಯಮ್ ಎಲ್ಲ ಕೆಟ್ಟೋಗಿ ಒಡೆದೋಗಿದೆ, ನೀವು ನೋಡ್ತಾ ಇದ್ದಿದ್ರಿ. ಸೊ ದಯವಿಟ್ಟು ಇಲ್ಲಿ ಆಡೋರು ಹುಡುಗರ ಭವಿಷ್ಯತ್ತಿದೆ ಇದರಲ್ಲಿ. ಬ್ಯಾಡ್ಮಿಂಟನ್ ಆಡೋರಿಗೆ ಒಂದು ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ಮು ಒಂದು ಮಾದರಿ ಆಗಿರಬೇಕಾಯಿತು. ಇದನ್ನು ನೋಡಿ ಯಾರೂ ಬರ್ತಾಯಿಲ್ಲ ಆಡೋಕ್ಕೆ. ನಾವು ಅದರಲ್ಲಿ ಒಂದು ಸಣ್ಣ ಪುಟ್ಟ ಸ್ಕೂಲು ಟೂರ್ನಮೆಂಟ್ ಕಂಡಕ್ಟ್ ಮಾಡೋಕ್ಕೂ ಈ ಸ್ಟೇಡಿಯಂ ಲಾಯ್ಕಿಲ್ಲ ಹಂಗಾಗಿದೆ. ಸೊ ದಯವಿಟ್ಟು ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, DC ಸಾಹೇಬ್ರಾಗಲಿ, AC ಸಾಹೇಬ್ರಾಗಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಲಿ, MLA ಆಗಲಿ ಅವ್ರು ರಿಕ್ವೆಸ್ಟ್ ಮಾಡ್ತೀವಿ, ಸ್ಪೋರ್ಟ್ಸಿಗೆ ಅನುದಾನ ಮಾಡಿ ಸ್ಪೋರ್ಟ್ಸನ್ನು ಬೆಳೆಸಿ ಅಂತ ನಾವು ಕೇಳ್ಕೊತಿದ್ವಿ. ಆಮೇಲೆ ಇವತ್ತು ನಮ್ಮದಲ್ಲಿ DMF ಫಂಡ್ ಇದೆ, ಆ ಫಂಡಿನ ಅಲಾಟ್ ಮಾಡಿ ಈ ನಿರ್ಮಿತ ಕೇಂದ್ರ ಕೊಡಲಿದ್ದ ಬೇರೆಯವ್ರಿಗೆ ಕೊಟ್ಟು, ಬೆಂಗಳೂರು ಅವ್ರಿಗಾಗಲಿ ಒಳ್ಳೆಯವ್ರಿಗೆ ಕೊಟ್ಟು ಒಂದು ಒಳ್ಳೆ ಸ್ಟೇಡಿಯಂ ಆಗಲಿ ರೆಡಿ ಮಾಡಬೇಕಂತ ನಮ್ಮನ್ನೇ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ತೊಂದರೆಗಳಂದರೆ ಒಂದಲ್ಲ ಜಗ್ಗಿದೆ. ಇಲ್ಲಿ ಬರೋರು ಮಕ್ಕಳಿಗೆ ಈವ್ನಿಂಗ್ ಟೈಮು ನಮ್ಮದು ಒಂದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದೆ, ಬಳ್ಳಾರಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, KBA ಅಫಿಲಿಯೇಷನ್ ಆಗಿದೆ. ಅಲ್ಲಿ ಮಕ್ಕಳು ಬರ್ತಾರೆ ಸಾಯಂಕಾಲ 25 ಮಕ್ಕಳು. ಅವ್ರಿಗೇನು ಅಷ್ಟೊಂದು ಫೀಸ್ ಕಟ್ಟಿ ಅವ್ರಿಗೂ ಸ್ಟೇಡಿಯಂ ಇಲ್ಲ ಆಡೋಕ್ಕೆ. ಅವರು ಬಿದ್ದು ಕೈ ಮುರ್ಕೊಂತಿದ್ದಾರೆ. ಸೊ ದಯವಿಟ್ಟು ನಾವು DC ಸಾಹೇಬ್ರನ್ನ ಮನವಿ ಮಾಡ್ಕೊತಾ ಇದ್ದೀವಿ, AC ಸಾಹೇಬ್ರಿಗೆ ಹೇಳ್ತಿದ್ದೀವಿ. AC ಸಾಹೇಬ್ರು ಬಂದು ಹೋಗಿದ್ದಾರೆ ಇತ್ತೀಚೆಗೆ, ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಸ್ಟೇಡಿಯಂ ರಿಪೇರ್ ಮಾಡಿಸಿ ಸ್ವಲ್ಪ ಹುಡುಗರಿಗೆ ಬೇಕಾಗಿದ್ದ ಬ್ಯಾಡ್ಮಿಂಟನ್ ಭವಿಷ್ಯತ್ತು ಒಂದು ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಸರ್. AC ಅವರು ಆಡೋಕ್ಕೆ ಬಂದಿದ್ದರು, ಆ ಟೈಮಲ್ಲೇ ಕರೆಂಟ್ ಹೋಯಿತು. ಅವರೇ ಅರ್ಧ ಗಂಟೆ ವೇಟ್ ಮಾಡಿದರು, ಯಾವುದೇ ಫೆಸಿಲಿಟಿ ಇಲ್ಲದೆ ಇರೋದು ಅವ್ರ ಗಮನಕ್ಕೆ ಬಂದಿದೆ. ಈಗಲೂ ನೀವು ನೋಡ್ಬೋದು, ನೋಡಿ ಅಲ್ಲಿ ಕೆಲವು ಲೈಟ್ಗಳು ಆನ್ ಆಗ್ತದೆ, ಕೆಲವು ಆಫ್ ಆಗಿದ್ದಾವೆ. ಸುಮಾರು ಈ ಥರದ್ದು ಹೆಚ್ಚು ಕಮ್ಮಿ ಒಂದು 20 ಲಕ್ಷದಲ್ಲಿ ಇದು ವೆಚ್ಚ ಮಾಡಿ ಒಂದು LED ಬಲ್ಬ್ಗಳನ್ನು ಹಾಕಿದ್ದಾರೆ. ಬಟ್ ಸೊ ಅದರದ್ದು ಯಾವುದೇ ನಿರ್ವಹಣೆ ಇಲ್ಲದೆ ಇರೋದ್ರಿಂದ ಮೇಂಟೆನೆನ್ಸ್ ಇಲ್ಲ, ಜೀರೋ ಮೇಂಟೆನೆನ್ಸ್.
ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಈ ಕ್ರೀಡೆಗೆ ಯಾವುದೇ ರೀತಿಯ ಪ್ರೋತ್ಸಾಹ ಇಲ್ದಿರೋದು ಭಾಳ ನೋವಿನ ಸಂಗತಿ. ಆಮೇಲೆ ಏನು ಮಾಡ್ತಾರೆ ಇವರು ಅಂದರೆ, ಯಾರಾದರೂ ಒಂದು 2-3 ಜನ, ಒಂದು 10 ಜನ ಫೀಸ್ ಕಟ್ಟಿಲ್ಲ ಅಂದರೆ ಅದನ್ನು ಹೈಲೈಟ್ ಮಾಡಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳುವಂಥ ಧಮಕಿ, ಹೆದರಿಕೆಯನ್ನು ಉಂಟು ಮಾಡುವಂಥದ್ದು ಭಾಳ ನೋವಿನ ಸಂಗತಿ ಅಂತ ಹೇಳ್ತೀನಿ. ಯಾಕಂದರೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವರು ಯಾರು ಫೀಸ್ ಕಟ್ಟಿದ್ದಾರೆ ನೋಡಿ ಬಿಡುವಂಥ ಒಂದು ವ್ಯವಸ್ಥೆ ಮಾಡ್ಬೋದು, ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಅದನ್ನು ಇಟ್ಕೊಂಡು ಇದನ್ನು ಕ್ಲೋಸ್ ಮಾಡ್ತೀವಿ ಅನ್ನುವಂಥದ್ದು ನಿಜಕ್ಕೂ ಖೇದನೀಯ ಸಂಗತಿ ಅಂತ ಹೇಳಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.